ಯಾಕಂದ್ರೆ 35 ಸುತ್ತ ನಿಮಗೆ ಯಾವುದೇ ಕ್ಷೇತ್ರದಲ್ಲಿ 15ರಿಂದ 16 ಲಕ್ಷ ಮತಗಳಿರ್ತವೆ. ಈಗ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲೇ ತಗೊಂಡ್ರೆ ಸುಮಾರು 19 ಲಕ್ಷದಷ್ಟು ಮತದಾನ ಆಗಿದೆ. ಇಡೀ ಇಂಡಿಯಾದಲ್ಲೇ ನಂಬರ್ 1 ಮತದಾನ ಆಗಿರ್ತದೆ. 19 ಲಕ್ಷ ಮತ ಎಣಿಕೆ ಆಗ್ಬೇಕಾದ್ರೆ ಅದು ಎಷ್ಟು ಸುತ್ತ ಆಗ್ಬೇಕಾಗತ್ತೆ. ಹೀಗಾಗಿ ನಾವು ಆರಂಭಿಕ ಹಂತದಲ್ಲೇ ಎಲ್ಲವನ್ನೂ ನಿರ್ಧಾರ ಮಾಡಕ್ ಆಗುದಿಲ್ಲ. ಈಗ ಆದ್ರೆ ಟ್ರೆಂಡ್ ಆ ಒಂದು ಸುತ್ತು ಈಗ ಆಗ್ತಾ ಇದೆ ಅಂತಾನೆ ಹೇಳ್ಬೇಕಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಇಂಡಿಯಾ ವರ್ಸಸ್ ಎನ್ಡಿಎ ನಡುವೆ ನೆಟ್ ಟು ನೆಟ್ ಫೈಟ್ ಇದೆ. ಇಂಡಿಯಾ ಒಕ್ಕೂಟಕ್ಕೆ 11 ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ರೆ ಎನ್ಡಿಎ ಒಕ್ಕೂಟಕ್ಕೆ 15 ಕ್ಷೇತ್ರಗಳಲ್ಲಿ ಅಂದ್ರೆ ಸಮಬಲ ಪೈಪೋಟಿಯನ್ನ ಕೊಡ್ತಾ ಇವೆ ಹಲವು ಕ್ಷೇತ್ರಗಳು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಈಗಾಗಲೇ ನಾವು ಮೊದಲೇ ಹೇಳಿದ್ವಿ 44 ಕ್ಷೇತ್ರಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಅಂತ ಅಂಚೆ ಮತದಾನದ ಸಂದರ್ಭದಲ್ಲಿ. ಬಟ್ ಈಗ EVM ಮಷನ್ ಕೌಂಟಿಂಗ್ ಶುರುವಾದ ಮೇಲೆ ಇಲ್ಲಿ ಸ್ವಲ್ಪ ಪ್ರಬಲ ಪೈಪೋಟಿಯನ್ನ ಈಗಾಗಲೇ ಇಂಡಿಯಾ ಒಕ್ಕೂಟ ಕೊಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಯಾಕೋ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಸರ್ ಕಳೆದ ಬಾರಿ ಪಡೆದಷ್ಟಂತೂ ಬಿಜೆಪಿ ಪಡೆಯಲ್ಲ ಅನ್ಸುತ್ತೆ ಶಿವರುದ್ರಪ್ಪ ಸರ್. ಎಸ್, ಖಂಡಿತ. ಈಗಿನ ಒಂದು ಟ್ರೆಂಡ್ ಅನ್ನ ಗಮನಿಸಿದಾಗ ಇಂಡಿಯಾ ಒಕ್ಕೂಟ ಉತ್ತರ ಪ್ರದೇಶದಲ್ಲಿ ಬಹಳ ಪೈಪೋಟಿಯನ್ನು ನೀಡಿದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ ಈ ರಾಜ್ಯಗಳತ್ತನೇ ಮಾಡಿದ್ರು ಇಂಡಿಯಾ ಒಕ್ಕೂಟ. ಅವರು ಆಕ್ಚುಲಿ ದಕ್ಷಿಣ ರಾಜ್ಯದಲ್ಲಿ ಅವ್ರಿಗೆ ಪ್ರಬಲ ಇದಿದ್ರು ಸಹ, ನೆಲೆ ಇದ್ರೂ ಸಹ ದಕ್ಷಿಣ ಭಾರತಗಳ ಕಡೆ ಅಷ್ಟಕ್ಕಷ್ಟೇ ಅವರು ಕಾನ್ಸಂಟ್ರೇಷನ್ ಮಾಡಿದ್ದು. ಆದ್ರೆ 5 ರಾಜ್ಯಗಳ ಮೇಲೆ ಇಂಡಿಯಾ ಒಕ್ಕೂಟ ಪ್ರಬಲವಾದಂತ ಇದನ್ನ ಕಂಡಿತ್ತು. ಬಿಜೆಪಿ ಕಳೆದ ಬಾರಿ 303 ಸ್ಥಾನ ಏನ್ ಪಡೆದಿತ್ತು ಆ ರೇಂಜ್ಗೆ ಈಗಾಗಲೇ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಸರ್. 302ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅಂಡ್ ಇಂಡಿಯಾ ಮೈತ್ರಿಕೂಟ 176 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅಂಡ್ ಇತರೆ 62 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಬಿಜೆಪಿಯ ಓಟ ಮತ್ತು ಎನ್ಡಿಎ ಮೈತ್ರಿಕೂಟದ ಓಟವನ್ನ ನೋಡ್ತಾ ಇದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ 400ರ ಗಡಿ ಪ್ರವೇಶಕ್ಕೂ ಕೂಡ ಬಿಜೆಪಿ ಸಮೀಪಿಸ್ತಾ ಇದೆ ಅನ್ಸ್ತಾ ಇದೆ ಸರ್. ಈಗಿನ ಟ್ರೆಂಡ್ ಅನ್ನ ನೀವು ಗಮನಿಸಿದ್ರೆ 176 ಇದೆಯಲ್ಲ, ನೀವು ಕಳೆದ 2019ರ ಚುನಾವಣೆಯಲ್ಲಿ ನೋಡಿದಾಗ ಇಂಡಿಯಾ ಒಕ್ಕೂಟ 196 ಸ್ಥಾನಗಳನ್ನಷ್ಟೇ ಸೀಮಿತ ಆಗಿತ್ತು. ಆದ್ರೆ ಈಗ 176 ಅದರ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದೆ ಅಲ್ಲಿ. ಅದು ನಾವು ಅದನ್ನು ಅಲಗಳಿವಂಗಿಲ್ಲ. ಆದ್ರೆ ಇನ್ನೂ ನಾನು ಹೇಳ್ತನಲ್ಲ 30 ಸುತ್ತುಗಳಷ್ಟು ಮತ ಎಣಿಕೆ ಕಾರ್ಯ ಇದೆ. ಇದು ಕೇವಲ ಎಲ್ಲಿ ಬೇಕಾದ್ರೂ ತಲೆ ಕೆಳಗಾಗಬಹುದು. ಇದು ಆರಂಭಿಕ ಹಂತದ ಮತ ಎಣಿಕೆ ಅಷ್ಟೇನೆ. ಬಿಜೆಪಿ ಇದನ್ನ ನಿರೀಕ್ಷಿಸಿರಲ್ಲ. ಆರಂಭಿಕ ಹಂತದಲ್ಲೂ ಇದನ್ನ ನಿರೀಕ್ಷಿಸಿರಲಿಲ್ಲ. ಅದರ ಒಂದು ಟಾರ್ಗೆಟ್ ಏನಿದೆ, ಅದರ ಟಾರ್ಗೆಟ್ ಅನ್ನು ರೀಚ್ ಆಗಬೇಕಾದ್ರೆ ಆರಂಭಿಕ ಹಂತದಲ್ಲೇ ಅದು ದೊಡ್ಡ ಮಟ್ಟದಲ್ಲಿ ದಾಪುಗಾಲ ನೀಡಬೇಕಾಗಿತ್ತು. ಆದರೆ ಇದು ದೊಡ್ಡ ದಾಪುಗಾಲ ಅಲ್ಲ. ಇದು ಈ ಆರಂಭಿಕ ಹಂತದಲ್ಲಿ ಅದು ಇನ್ನೂ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಂಗೆ ಕಾಣಿಸ್ತಾ ಇದೆ. ಆದರೆ ನಾವು ಅದನ್ನು ಗಮನಿಸಿದಾಗ, ಇಂಡಿಯಾ ಒಕ್ಕೂಟದ ಸಾಧನೆಯನ್ನು ಗಮನಿಸಿದಾಗ ನಾವು ಆರಂಭಿಕ ಹಂತದಲ್ಲಿ ಅದು ದೊಡ್ಡ ಸಾಧನೆ ಅಂತ ಸಾಧನೆ ಇದೆ ಸರ್. ಒಟ್ಟು 295 ನಾವು ಬಂದೇ ಬರ್ತೀವಿ ಅನ್ನುವಂತ ಅಚಲ ನಂಬಿಕೆಯಲ್ಲೂ ಕೂಡ ರಾಹುಲ್ ಗಾಂಧಿ ಇದ್ದಾರೆ. ಅಂಡ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಇವತ್ತು ಬಿಜೆಪಿ ಪಕ್ಷ ಏನು 400ರ ಒಂದು ಗಡಿಯನ್ನು ಇಟ್ಕೊಂಡಿತ್ತಲ್ಲ ಸರ್, ಅದು ಒಂದು ತಂತ್ರಗಾರಿಕೆ ಅನ್ನುವಂಥದ್ದು ಕೂಡ ಹಲವು ರಾಜಕೀಯ ತಂತ್ರಜ್ಞರು ಕೂಡ ಹೇಳಿದ್ದಾರೆ. ಶ್ರೀನಿವಾಸ್ ಸರ್.